ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಾಡುವ ನಮಸ್ಕಾರಗಳು. ಗುಡ್ ಆಫ್ಟರ್ನೂನ್ ಹಾಗೂ ವೆಲ್ಕಮ್. ಸೊ ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದ್ಬಿಟ್ಟು ಹೌದು, ನಿಮ್ಮ ಒಂದು ಸಿಚುವೇಶನ್ ನಾನು ಲಾಸ್ಟ್ ವಿಡಿಯೋ ಕಮೆಂಟಲ್ಲಿ ನಾನು ನೋಡಿದೆ. ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕೇಳಿದೆ ನಿಮ್ದು ಎಷ್ಟು ಸಬ್ಜೆಕ್ಟ್ ಮುಗಿದಿದೆ ಏನು ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೆ ಅಂತಂದರೆ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಿದ್ದೇನೆ. ಎಕ್ಸಾಮ್ ಪೋಸ್ಟ್ಪೋನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ವಿ ಟಿ ಅವರಿಗೆ ಮೇಲ್ ಮಾಡಬೇಕಾ, ಏನು ಮಾಡಬೇಕು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಒಂದು ಅಥವಾ ಇಬ್ಬರು ಸ್ಟೂಡೆಂಟ್ಸು ಮಾಡಿದರೆ ನಡೆಯಲ್ಲ. ಎಲ್ಲ ಸ್ಟೂಡೆಂಟ್ಸ್ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲ ಸ್ಟೂಡೆಂಟ್ಸು ಒಂದು ಯೂನಿಟಿನ ಇಟ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಹತ್ರ ಒಂದು ಯೂನಿಟಿ ಇರಬೇಕು. ಆ ಯೂನಿಟಿಯಿಂದ ಏನು ಮಾಡಬೇಕು ಅಂತ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಏನಕ್ಕಂಥದ್ದು ನಿಮಗೆ ಹೇಳ್ತೇನೆ. ಸೊ ಫಸ್ಟ್ ಥಿಂಗ್ ಅದಾದಮೇಲೆ ನಿಮಗೆ ಸೊಲ್ಯೂಷನ್ಸ್ ನಿಮಗೆ ಹೇಳ್ತೇನೆ ಏನು ಮಾಡಬೇಕು ಅಂತ. ಫಸ್ಟ್ ಈ ಸಿಚುವೇಷನ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇಂದಿನ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಸಿಚುವೇಷನ್ ತಿಳಿಸಿದ್ದಾರೆ, ಅವರು ಎಷ್ಟು ಒಂದು ಪ್ರೆಷರಲ್ಲಿದ್ದಾರೆ, ಯಾವ ಥರ ಆಗ್ತಿದೆ ಸ್ಟೂಡೆಂಟ್ಸ್ಗಳಿಗೆ ಅಂತ. ಫಸ್ಟ್ ಪಾಯಿಂಟ್, ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದಾರಾ? ನನಗೆ ಬೇರೆ ಡಿಪಾರ್ಟ್ಮೆಂಟ್ದು ಗೊತ್ತಿಲ್ಲ, ಯಾಕಂದರೆ ಜಾಸ್ತಿ ಕಮೆಂಟ್ಸಲ್ಲಿ ಬಂದಿರಕ್ಕಂಥದ್ದು ಏನಂತಂದರೆ ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ದು. ಅದು ಕ್ಲಿಯರಾಗಿ ನಾನು ನೋಡಿದ್ದೇನೆ, ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ ಸಿಚುವೇಷನ್ ಏನು ಆಗ್ತಾಯಿದೆ ಅಂದ್ಬಿಟ್ಟು. ಬೇರೆಯವ್ರದ್ದು ಅದಕ್ಕೆ ಡಬಲ್ ಆಗಿರುತ್ತೆ. ಸಿ ಎಸ್ ಸಿ ಏನಿದೆ, ಇ ಸಿ ಏನಿದೆ, ಸಿ ಎಸ್ ಸಿಗಿಂತ ಟಫೆಸ್ಟ್ ಡಿಪಾರ್ಟ್ಮೆಂಟ್ ಅದು ಬ್ರ್ಯಾಂಚ್. ಸಿ ಎಸ್ಸು ಇ ಸಿಗಿಂತ ಟಫೆಸ್ಟ್, ಯಾಕಂದರೆ ಅಲ್ಲಿ ಸರ್ಕ್ಯೂಟ್ಸು, ನೆಟ್ವರ್ಕ್ ಅನಾಲಿಸಿಸ್ ಏನೇನೋ ಇರುತ್ತದಂತೆ. ಸೊ ಹಾಗೆ ಇರುತ್ತೆ ಅಂತಲ್ಲ, ಇರುತ್ತೆ. ಸೊ ಹಾಗಾಗಿ ಈ ಸ್ಟೂಡೆಂಟ್ಸ್ ಸಿಚುವೇಷನ್ ಈ ರೀತಿ ನೋಡ್ಕೊಂಬಿಟ್ಟು ನನಗೆ ಸುಮ್ಕೊಳಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಒಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೇನೆ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೆ ಮುಂಚೆ ಒಂದು ಸಿಚುವೇಷನ್ ಅರ್ಥ ಮಾಡಿಸ್ತೇನೆ. ಸೊ ನಿಮ್ಮ ಒಂದು ಥರ್ಡ್ ಸೆಮ್ ಅವ್ರಿಗೆ ಟೈಮ್ ಸಿಕ್ಕಿರೋದು ಎಷ್ಟು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ನವೆಂಬರ್ 15ಗೆ ಸ್ಟಾರ್ಟ್ ಆಗಿದೆ. ಸೊ ಡಿಸೆಂಬರ್ 15 1 ಮಂತ್, ಜಾನ್ವರಿ 2 ಮಂತ್ಸ್, ಫೆಬ್ರವರಿ 15 3 ಮಂತ್ಸ್. 3 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. 3 ಮಂತ್ಸಲ್ಲಿ ಎಷ್ಟು ಸಬ್ಜೆಕ್ಟು ಫಸ್ಟ್ ನೋಡೋಣ. ನನಗೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಸಬ್ಜೆಕ್ಟ್ ಏನಂತ ಹೇಳಿದ್ದಾರೆ. ಸೊ ಮತ್ತು ಅವ್ರ ಕಾಲೇಜಲ್ಲಿ 1 ಅಥವಾ 2 ಸಬ್ಜೆಕ್ಟ್ ಮಾತ್ರ ಫುಲ್ ಮಾಡ್ಯೂಲ್ ಕಂಪ್ಲೀಟ್ ಮಾಡಿದಾರಂತೆ. ಅದು ಯಾವ ಥರ ಟೀಚ್ ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಟ್ರೈನ್ ಹೋದಂಗೆ ಓದ್ಕೊಂಡು ಹೋಗಿದಾರಂತೆ. ಸ್ಟೂಡೆಂಟ್ಸ್ಗೆ ಏನಾದರೂ ಡೌಟ್ ಕೇಳಿದರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲಂತೆ. ಏನಕ್ಕಂತ ನನಗೂ ಗೊತ್ತಿಲ್ಲ. ಮತ್ತು ರಿಮೈನಿಂಗ್ ಮಾಡ್ಯೂಲ್ ಕೆಲವೊಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್, ಇನ್ನೊಂದು ಕಾಲೇಜಲ್ಲಿ ಆ 2 ಸಬ್ಜೆಕ್ಟ್ ಕೂಡ ಕಂಪ್ಲೀಟೆಡ್ ಆಗಿಲ್ಲಂತೆ. ಸೊ ಈ ಥರ ಆಗ್ತಿದೆ ವಿದ್ಯಾರ್ಥಿಗಳ ಸಿಚುವೇಷನು. ಸಿಲೆಬಸ್ ಕೂಡ ಕಂಪ್ಲೀಟೆಡ್ ಆಗಿಲ್ಲ, ಎಷ್ಟೋ ಮಾಡ್ಯೂಲ್ಸ್ಗಳು ರಿಮೈನಿಂಗ್ ಇದ್ದಾವಂತೆ. ಸೊ ಅದು ಈಸಿ ಸಬ್ಜೆಕ್ಟ್ ಇದ್ದು ಏನೋ ಓಕೆಪ್ಪ ಈಸಿ ಇದೆ, 1 ಮಾಡ್ಯೂಲ್ ಅಥವಾ 2 ಮಾಡ್ಯೂಲ್ 3 ಮಾಡ್ಯೂಲ್ವರೆಗೂ ಓದ್ಕೊಳ್ಬಹುದು ಈಸಿ ಸಬ್ಜೆಕ್ಟ್ ಇದ್ದರೆ. ಡಿ ಎಸ್ ಎ ಅನ್ನಕ್ಕಂಥದ್ದು ಇಟ್ ಈಸ್ ನಾಟ್ ಅ ಈಸಿ ಸಬ್ಜೆಕ್ಟ್. ಡಿ ಎಸ್ ಎ ಆಗಲಿ, ಜಾಬ್ ಆಗಲಿ, ಇದು ಬೇಸಿಕ್ ಫಂಡಮೆಂಟಲ್ ಥರ ನಿಮಗೆ ಫ್ಯೂಚರ್ಗೆ, ನಿಮ್ಮ ಜಾಬ್ ಆಪರ್ಚುನಿಟೀಸ್ಗೆ ಇದೇ ಬೇಸಿಕ್ಸ್. ನೀವು ಕರೆಕ್ಟ್ ಈಚ್ ಆ್ಯಂಡ್ ಎವ್ರಿ ಮಾಡಲ್ ಕರೆಕ್ಟ್ ನೀವು ತಿಳ್ಕೊಲಿಲ್ಲ ಅಂತಂದರೆ, ಡಾಟಾ ಸ್ಟ್ರಕ್ಚರ್ ಅಂದರೆ ಏನು ಗೊತ್ತಿಲ್ಲ ರೀ ನಿಮಗೆ. ಯಾವ ರೀತಿನ ನಾವು ಇದು ಮಾಡ್ತೇವೆ ಡಾಟಾನ, ನೋಡನ್ನು ನಾವು ಯಾವ ರೀತಿ ಡಾಟಾ ಸ್ಟೋರ್ ಮಾಡ್ತೇವೆ, ಅದನ್ನು ರಿವರ್ಸು, ಸಿಂಗಲ್ ಲಿಂಕ್ ಲಿಸ್ಟು, ಡಬಲ್ ಲಿಂಕ್ ಲಿಸ್ಟು, ಸರ್ಕ್ಯುಲರು, ಇದು ಈಚ್ ಆ್ಯಂಡ್ ಎವ್ರಿ ಒನ್. ಅಲ್ಲಿ ನಂಬರ್ಸ್ ಯಾವ ರೀತಿ ಅಂದರೆ ನಂಬರ್ಸ್ ಅಂತಲ್ಲ, ಡಾಟಾ ಫ್ರಂಟ್ ಇರೋದನ್ನು ನಾವು ಬ್ಯಾಕಲ್ಲಿ ಇದು ಮಾಡಿಬಿಟ್ಟು, ಮತ್ತು ಮಿಡಲ್ಲು ಯಾವ ರೀತಿ ಸರ್ಕ್ಯುಲರ್ ಹೇಳಿದ್ನಲ್ಲ, ಸರ್ಕ್ಯುಲರ್ ಲಿಂಕ್ ಲಿಸ್ಟು, ಸಿಂಗಲ್ ಲಿಂಕ್ ಲಿಸ್ಟು, ಡಬಲ್ ಲಿಂಕ್ ಲಿಸ್ಟು. ಸೊ ಈ ಥರ ಅಲ್ಲಿ ಸ್ಟೋರೇಜ್ ಡಾಟಾನ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋಕ್ಕಂಥದ್ದು ಒಂದು ಬೇಸಿಕ್ ಫಂಡಮೆಂಟಲ್. ನೀವು ನೆಕ್ಸ್ಟ್ ಸೆಮ್ಮಿಗೆ ಹೋಗ್ತಾ ಇದ್ದರೆ ಇನ್ನೂ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಅನ್ನೋಕ್ಕಂಥ ಒಂದು ಸಪ್ರೇಟ್ ಕೋರ್ಸ್ ಮತ್ತು ಬರುತ್ತೆ. ನೀವು ಹಿಂಗೆ ಇನ್ನೂ ಮುಂದೆ ಸಬ್ಜೆಕ್ಟ್ ಈಗ ಸದ್ಯಕ್ಕೆ ಬೇಡ ಇರೋದನ್ನು ಹೇಳ್ತೇನೆ. ಸೊ ಈ ರೀತಿ ಬೇಸಿಕ್ ವಿದ್ಯಾರ್ಥಿಗಳನ್ನು ರೀಚ್ ಆಗಿಲ್ಲ. ಡಾಟಾ ಸ್ಟ್ರಕ್ಚರ್ ಸ್ಟೂಡೆಂಟ್ ಕಮೆಂಟಲ್ಲಿ ಹೇಳಿದ್ರು ನಮಗೆ ಓನ್ಲಿ 2 ಮಾಡ್ಯೂಲ್ಸ್ 2.5 ಮಾಡ್ಯೂಲ್ಸ್ ಆಗಿದೆ. ಸೊ ರಿಮೈನಿಂಗ್ ಮಾಡ್ಯೂಲ್ಸು ನಮಗೆ ಹೇಳಲ್ಲ ಅಂತಂದರು. ನೀವೇ ಏನಾದರೂ ಮಾಡ್ಕೊಳ್ಳಿ, ಯಾಕಂತಂದರೆ ನಮಗೆ ಟೈಮ್ ಇಲ್ಲ. ವಿ ಟಿ ಅವ್ರು ಏನಾದರೂ ಟೈಮ್ ಕೊಟ್ಟರೆ ನಾವು ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡ್ತೇವೆ, ನಮ್ಗೆ ಟೈಮ್ ಇಲ್ಲ. ಸೊ ನೀವೇ ಮಾಡ್ಕೊಳ್ಳಿ, ಏನು ಮಾಡ್ಕೋತಾರೆ ನಿಮಗೆ ಗೊತ್ತು. ಎಕ್ಸ್ಟೆಂಡ್ ಮಾಡಿಸ್ತಿರೋ ಡೇಟು ನಿಮಗೆ ಬಿಟ್ಟಿರೋದು ಏನೋ ಅಂತ ವಿದ್ಯಾರ್ಥಿಗಳ ಮೇಲೆ ಪ್ರೆಷರ್ ಆಗಿಬಿಟ್ಟಿದ್ದಾರೆ. ಈಸಿ ಸಬ್ಜೆಕ್ಟ್ ಇತ್ತಪ್ಪ ಅಂತಂದರೆ ಏನೋ ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದಾರಾ, ಅದೂ ಇಲ್ಲ. ಈಸಿ ಸಬ್ಜೆಕ್ಟ್ ಇದ್ದರೆ ಓದ್ಕೊಳ್ತಿದ್ರು ಪಾಪ. ಮಾಡಲ್ ಕ್ವಶನ್ ಪೇಪರ್ ಏನೋ ರೆಫರ್ ಮಾಡಿ ಏನೋ ಕ್ವಶನ್ ಆನ್ಸರ್ ಹುಡುಕಿಬಿಟ್ಟು. ವಿ ಟಿ ಅವ್ರು ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದಾರಾ? ಮಾಡಿಲ್ಲ.
ಸಿ ಎಸ್ ಹೇಳ್ತೀವಿ, ಇ ಸಿದವ್ರಿಗೆ ಮಾಡಿದಾರೋ ತ್ರಿಬಲ್ ಇ ಮಾಡಿದಾರೋ ಗೊತ್ತಿಲ್ಲ, ಬಟ್ ಸಿ ಎಸ್ಸಲ್ಲಿ ಮಾಡಿದ್ದಾರೆ. ಅದು ಒಂದು ಸಬ್ಜೆಕ್ಟ್ ಮಾತ್ರ ಮಾಡಿದ್ದಾರೆ. BCS 302 ಅನ್ನೋಕ್ಕಂಥ ಒಂದು DDCO ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಸಬ್ಜೆಕ್ಟ್ನ ಮಾಡಿದ್ದಾರೆ. ಏನೋ 3 ಸೆಟ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಸೊ ಮಿಕ್ಕಿರೋ ಸಬ್ಜೆಕ್ಟ್ದು ಮಾಡಿಲ್ಲ. ಸೊ ಸ್ಟೂಡೆಂಟ್ಸ್ ಹೇಳಿದ್ರು ಮ್ಯಾಥಮೆಟಿಕ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು VTU ಯೂನಿವರ್ಸಿಟಿ ಕಡೆಯಿಂದ ಬಂದಿರಕ್ಕಂಥದ್ದು ಓನ್ಲಿ ಒಂದೇ ಒಂದು ಮಾಡೆಲ್ ಕ್ವಶನ್ ಪೇಪರ್ ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್. ಮತ್ತು ಮ್ಯಾಥಮೆಟಿಕ್ಸ್ ಬಂದಿರೋದು ಸುಳ್ಳ? ಎಸ್, ಹೌದು. ಅದು ಮ್ಯಾಥಮೆಟಿಕ್ಸ್ ನಿಮ್ಮ ಒಂದು VTU ಯೂನಿವರ್ಸಿಟಿದಲ್ಲ, ಅದು ಬೇರೆ ಯೂನಿವರ್ಸಿಟಿದು. ನೀವು VTUದು ಅಂದ್ಕೊಂಡ್ಬಿಟ್ಟು ಅದನ್ನು ಇದು ಮಾಡ್ತೀರಾ, ರೆಫರ್ ಮಾಡ್ಬೋದು. ಬಟ್ ಮಾಡೆಲ್ ಕ್ವಶನ್ ಪೇಪರ್ VTUದಲ್ಲ. ಹೇಗೆ ಹೇಳ್ತೀರಾ ಅಂತೇಳಿ ನೀವು ಅದಕ್ಕೆ ಕೇಳಿದಾಗ, ಫಸ್ಟ್ ಥಿಂಗ್ VTU ವೆಬ್ಬಲ್ಲಿ ಮಾಡೆಲ್ ಕ್ವಶನ್ ಪೇಪರ್ದು ಮ್ಯಾಥಮೆಟಿಕ್ಸ್ ಬಿಟ್ಟಿಲ್ಲ, ಓನ್ಲಿ DDCO ಬಿಟ್ಟಿದ್ದಾರೆ. ನೀವು ವೆಬ್ಬಲ್ಲಿ ಹೋಗಿ ನೋಡ್ಕೋಬೋದು. ಸೊ ನಾನೀಗ ಲೈವಾಗಿ ನಿಮ್ಗೆ ತೋರಿಸ್ತೇನೆ ಹೇಗೆ ಅದು VTU ಯೂನಿವರ್ಸಿಟಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತೀರಾ, ಇದು DDCO. ನೀವೇ ತಿಳ್ಕೊಂಬಿಡಿ ಅದು VTU ಮ್ಯಾಥಮೆಟಿಕ್ಸ್ VTUದು ಅಥವಾ ಏನಂದ್ಬಿಟ್ಟು ಈ ಒಂದು PDF ನೋಡಿಬಿಟ್ಟು, ಈ ಒಂದು DDCO ಮಾಡೋ ಕ್ವಶನ್ ಪೇಪರ್ ನೋಡಿಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ CBCS ಸ್ಕೀಮ್ ಅಂತ ಇದೆ. ಸೊ ಈ ಥರ ಇದ್ಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ ಇದ್ದಿದ್ದರೆ ಅದು ನಿಮ್ಮ ಒಂದು VTU ಅವರ ಯೂನಿವರ್ಸಿಟಿಯವರ ಮಾಡೆಲ್ ಕ್ವಶನ್ ಪೇಪರ್. ಬಟ್ ಮ್ಯಾಥಮೆಟಿಕ್ಸ್ ನೀವು ಓಪನ್ ಮಾಡಿ ನೋಡಿ, CBSE ಸ್ಕೀಮ್ ಅಂತ ಹೇಳ್ಬಿಟ್ಟು VTU ಯೂನಿವರ್ಸಿಟಿದು ಇಲ್ಲ, ಅದು ಬೇರೆ ಯೂನಿವರ್ಸಿಟಿದವ್ರದ್ದು. ಅದು ಸ್ಪ್ರೆಡ್ ಆಗಿಬಿಟ್ಟು ಸ್ಟೂಡೆಂಟ್ ಹತ್ರ ಹೋಗ್ತಿದೆ. ಅದು ಗುಡ್, ಬೇರೆ ಕಾಲೇಜ್ ಬೇರೆ ಯೂನಿವರ್ಸಿಟಿದು ರೆಫರ್ ಮಾಡೋದು ಒಳ್ಳೆಯದು ಫಾರ್ ಪ್ರಾಕ್ಟೀಸ್ ಪರ್ಪೋಸ್. ಬಟ್ VTU ಅವರು ಯಾವ್ಯಾವ ಕ್ವಶನ್ ಪೇಪರ್ ರಿಲೀಸ್ ಮಾಡ್ತಿದ್ದಾರೆ? ಓನ್ಲಿ ಒಂದೇ ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್. ಮಾಡೆಲ್ ಕ್ವಶನ್ ಪೇಪರು ಎಲ್ಲ ಸಬ್ಜೆಕ್ಟು ರಿಲೀಸ್ ಮಾಡಿಲ್ಲ. ಎಲ್ಲ ಸಬ್ಜೆಕ್ಟ್ ಬ್ಯಾಡ್ರಿ, ವಿದ್ಯಾರ್ಥಿಗಳಿಗೆ ಈ ನಾ ಹೇಳಕ್ಕಂಥ ಒಂದು ಸಬ್ಜೆಕ್ಟ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟರೆ ಸಾಕು. ಮ್ಯಾಥಮೆಟಿಕ್ಸ್, ಆಪ್ರೇಟಿಂಗ್ ಸಿಸ್ಟಮು, ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, ಮೇ ಬಿ ಲಾಜಿಕ್ಸ್ ಆ್ಯಂಡ್ ಸರ್ಕ್ಯೂಟ್ಸ್ ಬಗ್ಗೆ ಇದೆ ನನಗೆ ಗೊತ್ತಿರೋ ಪ್ರಕಾರ. ಅದು PUCಲಿ ಓದಿದರೆ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ ವಿದ್ಯಾರ್ಥಿಗಳು. ಕಾಲೇಜ್ IA ಪೇಪರ್ ಹಿಡ್ಕೊಂಡು ಏನೋ ಒಂದು ಮಾಡ್ತಾರೆ. ಓಕೆ, ಡಿಜಿಟಲ್ ಡಿಸೈನ್ ಅವ್ರು ಕೊಡೋದು ಓಕೆ, ಕೊಟ್ಟಿದ್ದಾರೆ. ಓಕೆ, DSA ಕೊಡ್ರಿ, ಮೇನು DSA ಜಾವ ಕೊಡ್ರಿ ವಿದ್ಯಾರ್ಥಿಗಳಿಗೆ. ಫುಲ್ ಟಫೆಸ್ಟ್ 2 ಲ್ಯಾಂಗ್ವೇಜ್ ಇದೆ. ಅದು 2 ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇಲ್ಲ, ಹೆವಿ ಟಫೆಸ್ಟ್ ಲ್ಯಾಂಗ್ವೇಜ್ ಇದ್ದಾವೆ. ಹೆವಿ ಟಫೆಸ್ಟ್ ಲ್ಯಾಂಗ್ವೇಜ್ DSA ಮತ್ತು ಜಾವಾ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ. ಸೊ ಈ ರೀತಿ ಟಫೆಸ್ಟ್ ಇರಬೇಕಾದ್ರೆ ಒಂದು ಸಿಲೆಬಸ್ಸು ಕಂಪ್ಲೀಟ್ ಮಾಡ್ತಿಲ್ಲ, ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡ್ತಿಲ್ಲ, ವಿದ್ಯಾರ್ಥಿಗಳಿಗೆ ಈಗ ಹೇಗೆ ಓದ್ಕೋಬೇಕು ರಿಮೈನಿಂಗ್ ಸಬ್ಜೆಕ್ಟ್? ಕಾಲೇಜವರು ಕೂಡ ನಮಗೆ ಟೈಮ್ ಇಲ್ಲ, ಟೈಮ್ ಇದ್ದರೆ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಡೇಟ್ ಎಷ್ಟು? 3 ಮಂತ್ಸ್. ಆಗಲಿ ಕ್ಯಾಲ್ಕುಲೇಷನ್ ಮಾಡಿದೇವಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿ, 3 ಮಂತ್ಸ್. 3 ಮಂತ್ಸಲ್ಲಿ ಏನೇನು ಮಾಡಿದ್ರು? ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿದ್ರಾ? ಇಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರಾ? ಇಲ್ಲ. 3 ಮಂತ್ಸಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಸಿಚುವೇಶನ್ ಅನುಭವಿಸ್ತಿದ್ದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಕೆಲವೊಂದು ವಿದ್ಯಾರ್ಥಿಗೆ ಗೊತ್ತಿರತ್ತೆ ಅವ್ರು ಯಾವ ರೀತಿ ಇವಾಗ ಇದ್ದಾರೆ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು. ಫಸ್ಟ್ IA, ಸೆಕೆಂಡ್ IA, ಅಸೈನ್ಮೆಂಟ್ಸ್, ಜರ್ನಲ್, ಅಬ್ಸರ್ವೇಷನ್ ಮತ್ತು ರಿಪೋರ್ಟ್ಸ್. ಪ್ರತಿ ಸಲ ಈಗ ನೋಡಿ, ಇವತ್ತು ಒಂದಿನ ಹಾಲಿಡೇ ಇದೆ, ಸೊ ಸ್ವಲ್ಪ ರಿಲೀಫ್ ಆಗಿದ್ದಾರೆ ಹುಡುಗರು. ನಾಳೆ ಲಾಸ್ಟ್ ವರ್ಕಿಂಗ್ ಡೇ ನಿಮ್ಮದು ಅಲ್ವಾ? ಮಾರ್ಚ್ 9th ರೈಟ್, ಸಾಟರ್ಡೆ. ನಾಳೆ 1 ಡೇವರೆಗೂ 1 ವೀಕ್ ಐತಂತೆ. ನಾನು ಸ್ಟೂಡೆಂಟ್ಸ್ ಕಡೆಯಿಂದ ಕೆಲವರು ಕಮೆಂಟ್ ಮಾಡಿದ್ರೆ ತಿಳ್ಕೊಂಡಿದ್ದೇನೆ. 1 ವೀಕ್ ಐತಂತೆ. ಯಾವ ರೀತಿ ಪ್ರೆಷರ್ ಆಗ್ತಿದೆ ಹುಡುಗರು ಅಂತಂದರೆ, ಜರ್ನಲ್ ಕಂಪ್ಲೀಟ್ ಮಾಡೋದು, ರಿಪೋರ್ಟ್ ರೆಡಿ ಮಾಡೋದು, ಅದನ್ನು ಡೆಮೋ ಕೊಡೋದು, ಸಿಕ್ಕಾಪಟ್ಟೆ ಟಫೆಸ್ಟ್ ಆಗ್ತಾಯಿದೆ ಅಂದರೆ. ಇನ್ನು ಸಿಲೆಬಸ್ ಕೂಡ ಕಂಪ್ಲೀಟ್ ಮಾಡಿಲ್ಲ, ಓನ್ಲಿ 2 ಮಾಡ್ಯೂಲ್, ಅದು 2 ಸಬ್ಜೆಕ್ಟ್ ಮಾಡಿದಾರಂತೆ. ಏನೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿದಾನೆ ನಿಮಗೆ, ನಿಮ್ಮ ಸ್ಟೂಡೆಂಟ್ಸೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಈ ರೀತಿ ಒಂದು ಸಿಚುವೇಶನ್ ವಿದ್ಯಾರ್ಥಿಗಳು ಫೇಸ್ ಮಾಡೋದನ್ನು ನೋಡಿಬಿಟ್ಟು ನಿಮ್ಮ ಒಂದು ನ್ಯಾಷನಲ್ ಯೂನಿಯನ್ ಆಫ್ ಇಂಡಿಯಾ, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಚೇರ್ಮನ್ ಅವರು ನಿಮ್ಮ ಸಿಚುವೇಶನ್ನ ಏನೋ ಗಮನಿಸಿದ್ದಾರೆ. ಅಂದರೆ ಭಾರತೀಯ ವಿದ್ಯಾರ್ಥಿಯ ಒಕ್ಕೂಟ ಚೇರ್ಮನ್ ಏನಿದ್ದಾರೆ ನೋಡಿ ನಿಮ್ಮ ಕರ್ನಾಟಕದ್ದು, ಅವರೇ VTU ಯೂನಿವರ್ಸಿಟಿದವ್ರು ಕೂಡ ಅವರು ನೋಡಿಬಿಟ್ಟು ಸಿಚುವೇಶನು ವಿದ್ಯಾರ್ಥಿಗಳು ಹೇಗ್ರಿ ಸಿಲೆಬಸ್ಸೇ ಕಂಪ್ಲೀಟೆಡ್ ಆಗಲಾರ್ದೆ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿಲ್ಲ. ಹೋಗಲಿ, ಮಾಡೆಲ್ ಕ್ವಶನ್ ಪೇಪರ್ ಬ್ಯಾಡ್ರಿ ನಮಗೆ, ಇಟ್ಕೋರಿ ನೀವೇ. ಬಟ್ ಆ ರೀತಿಯೂ ಹೇಳಕ್ಕೆ ಬರಲ್ಲ, ಯಾಕಂದರೆ ಇದು PUC ಅಥವಾ SSLC ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ರೆ ರೆಫರ್ ಮಾಡೋಕ್ಕೆ ಟಫೆಸ್ಟ್ ಸಬ್ಜೆಕ್ಟ್ಗಳು ಇದ್ದಾವೆ ಇಲ್ಲಿ. ಅದು ಸೆಕೆಂಡ್ ಡಿಪಾರ್ಟ್ಮೆಂಟ್ ಎಂಟ್ರಿ ಆದಮೇಲೆ ವಿದ್ಯಾರ್ಥಿಗಳು ಟಫೆಸ್ಟ್ ಆಗುತ್ತಾ ಹೋಗುತ್ತೆ. ಆ ಸಿಚುವೇಷನಲ್ಲಿ ಏನೂ ಇಲ್ಲ, ಸಿಲೆಬಸ್ಸು ಕಂಪ್ಲೀಟೆಡ್ ಇಲ್ಲ. 3 ಮಂತ್ಸಲ್ಲಿ 3 ಮಂತ್ಸಲ್ಲಿ 9 ಸಬ್ಜೆಕ್ಟು ಹೇಳಿದ್ನ. ಸಬ್ಜೆಕ್ಟ್ ಯಾವ್ಯಾವ ಹೇಳ್ರಿ? ಮ್ಯಾಥಮೆಟಿಕ್ಸ್, DDCO ಅಂದರೆ ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್, ಆಪ್ರೇಟಿಂಗ್ ಸಿಸ್ಟಮ್, ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಅಪ್ಲಿಕೇಶನ್ಸ್ ಆ್ಯಂಡ್ ಡಾಟಾ ಸ್ಟ್ರಕ್ಚರ್ ವಿತ್ ಲ್ಯಾಬ್, ಇನ್ನೊಂದು ಪೈಥಾನ್, ಡಾಟಾ ವಿಜುವಲೈಸೇಷನ್ ಪೈಥಾನ್ ರೈಟ್. 6 ಸಬ್ಜೆಕ್ಟ್ ಆಯಿತು. 7 ಸಬ್ಜೆಕ್ಟ್ SCR, 8 ಸಬ್ಜೆಕ್ಟ್ NSS, ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಹೇಳಿ? ಜಾವಾ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ. 9 ಸಬ್ಜೆಕ್ಟ್ 3 ಮಂತ್ಸಲ್ಲಿ. ಹೌ ಪಾಸಿಬಲ್?
ಹೌ ಪಾಸಿಬಲ್? 3 months 9 ಸಬ್ಜೆಕ್ಟ್. ನೀವು SLC PUC ನೋಡ್ಬೋದು, ಮೇ ಬಿ 6 ಸಬ್ಜೆಕ್ಟ್ ಇರುತ್ತೋ 5 ಸಬ್ಜೆಕ್ಟ್ ಇರುತ್ತೋ ಗೊತ್ತಿಲ್ಲ. ಅವ್ರಿಗೆ 1 ಇಯರ್ ಇರುತ್ತೆ ರೀ. ಎಕ್ಸಾಮ್ಗೆ ಸಪ್ರೇಟ್ ಮಂತ್ ಇದೆ, ಈ ಒಂದು ಸಿಲೆಬಸ್ಗೆ ಸಪ್ರೇಟ್ ಮಂತ್ ಇರುತ್ತೆ. ಮೇ ಬಿ 6 ಸಬ್ಜೆಕ್ಟ್ಗೆ ಅಥವಾ 5 ಸಬ್ಜೆಕ್ಟ್ಗೆ ಗೊತ್ತಿಲ್ಲ. ಸೊ ಅದ್ರ ಕನ್ಫರ್ಮೇಷನ್ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ. 6 to 8 months ಕೊಡ್ತಾರೆ ರೀ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ. ಎಕ್ಸಾಮ್ಸ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಅದು ಇದು ಅಂದ್ಕೊಂಡು ಫೈನಲ್ ಎಕ್ಸಾಮ್ಗೆ ಸ್ಟಡಿ ಹಾಲಿಡೇ ಅಂತ ಹೇಳ್ಬಿಟ್ಟು 1 month ಹಾಲಿಡೇ ಕೊಡ್ತಾರೆ ರೀ. ಎಲ್ಲ ಲ್ಯಾಬ್ಸ್ ಮುಗಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ಮಿನಿಮಮ್ 20 days ಅವ್ರಿಗೆ ಓದಕ್ಕೆ ಬೇಕು. ಸ್ವಲ್ಪ ಯಾಕಂದರೆ ಪ್ರೆಷರಲ್ಲಿ ಇರ್ತಾರೆ, ಅದು ಇದು ಲ್ಯಾಬ್ಗೆ ಅದು ಇದು ಮತ್ತೊಂದು ಅದಂತ ಹೇಳ್ಬಿಟ್ಟು ಅಷ್ಟು ಪ್ರೆಷರಲ್ಲಿ ಇರ್ತಾರೆ. ಸೊ ಅದು ಇದು ಮಾಡಬೇಕಂತ. ಇಲ್ಲಿ ಏನು ರೀ, ಇಂಟರ್ನಲ್ ಲ್ಯಾಬ್ ಇಂಟರ್ನಲ್ಲು ಮಾಡಬೇಕು, ಎಕ್ಸ್ಟರ್ನಲ್ ಮಾಡಬೇಕು. ಯಾವ ಸಬ್ಜೆಕ್ಟು? ನಿಮ್ಮ ಒಂದು ಡಾಟಾ ಸ್ಟ್ರಕ್ಚರು ಮತ್ತು ಪೈಥಾನು ಇಂಟರ್ನಲ್ಲು ಇದೆ ಅಂತೆ, ಎಕ್ಸ್ಟರ್ನಲ್ಲು ಇದೆ ಅಂತೆ. ಇವಾಗ ಇಂಟರ್ನಲ್ ಮಾಡ್ತಿದ್ದಾರಂತೆ, ಅದು ಪ್ರೆಷರು. ಮತ್ತು DDCO ಲ್ಯಾಬು, ಮತ್ತು ಯಾವುದು ಆಪ್ರೇಟಿಂಗ್ ಸಿಸ್ಟಮ್ ಲ್ಯಾಬು, ಜಾವಾ ಲ್ಯಾಬು, ಏನಾಗ್ತಿದೆ ಅಂತ ನನಗೂ ಗೊತ್ತಾಯ್ತಿಲ್ಲ. ಸೊ ನಿಮ್ಮ ಒಂದು ಸಿಚುವೇಷನ್ ನಾವೆಲ್ಲರೂ ಇದು ಮಾಡ್ತಾಯಿದ್ದೇವೆ, ಅರ್ಥ ಮಾಡ್ಕೊಳ್ತಿದ್ದೇವೆ. ಸೊ ಹಾಗಾಗಿ ನಿಮ್ಮ ಒಂದು ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕರ್ನಾಟಕದ ಚೇರ್ಮನ್ ಏನಿದ್ದಾರೆ, ಅವರು VTU ಯೂನಿವರ್ಸಿಟಿ, ಅವರು ಕೂಡ VTU ಯೂನಿವರ್ಸಿಟಿ ಇದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಲೆಟ್ರ್ ಬರೆದಿದ್ದಾರೆ ಡೈರೆಕ್ಟು, ಇಮೇಲ್ ಇನ್ನೊಂದು ವಿದ್ಯಾರ್ಥಿಗಳು ಈ ರೀತಿ ನಮ್ಮ ಸಿಚುವೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಲೇಬೇಕು, ಸುಮ್ಮನೆ ಕೂಡಬೇಡಿ. ಓಕೆನಾ? ಯಾವ ರೀತಿ ಹೇಳೋದು? ನಾವು ಆಲ್ರೆಡಿ ಮೇಲ್ ಮಾಡಿದ್ದೀವಿ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದರು. ನಿಮ್ಗೆ ಯಾರಿಗೆ ಮೇಲ್ ಮಾಡಂತ ಹೇಳಿದ್ದಾರೆ? ಆಲ್ರೆಡಿ ಕೆಲವೊಂದು ಕಾಲೇಜ್ ಪ್ರಿನ್ಸಿಪಲ್ಗಳು ಮೇಲ್ ಮಾಡಿದ್ದಾರೆ. ಕಾಲೇಜ್ ಪ್ರಿನ್ಸಿಪಲ್ಗೆ ಮೇಲ್ ರಿಪ್ಲೈ ಕೊಡ್ತಿಲ್ಲ ಅಂದಮೇಲೆ ನಿಮ್ಗೆ ಯಾವ್ರಿಗೆ ಕೇಳ್ತಾರೆ ಅವರು? ಸ್ಟೂಡೆಂಟ್ಸ್ದು ಎಷ್ಟು ಸ್ಟೂಡೆಂಟ್ಸ್ ಯೂನಿಟಿ ಇಟ್ಕೊಂಡು ಮಾಡಿದಾರಂತೆ, ಮೇಲ್ ಇಗ್ನೋರ್ ಮಾಡ್ತಾರೆ ರೀ ಅವರು. ಕಾಲೇಜ್ ಪ್ರಿನ್ಸಿಪಲ್ಗಳೇ ಮಾಡಿದಾರಂತೆ. ನಮ್ಮ ಒಂದು ಕಾಲೇಜಿನಲ್ಲಿ ಇನ್ನೂ ಕೂಡ ಈ ರೀತಿ ಸಿಲೆಬಸ್ ಕಂಪ್ಲೀಟೆಡ್ ಆಗಿಲ್ಲ, ಬರೀ ಇಂಟರ್ನಲ್ಸ್ ಕೊಟ್ಟಿದ್ದಾರೆ, ಇಟ್ಟು ಕಡಿಮೆ ಕೊಟ್ಟಿದ್ದಾರೆ, ಅಸೈನ್ಮೆಂಟ್ಸ್ ಇದೆ, ಲ್ಯಾಬ್ ಇಂಟರ್ನಲ್ ಕಂಡಕ್ಟ್ ಮಾಡಬೇಕು, ಎಕ್ಸ್ಟರ್ನಲ್ ಕಂಡಕ್ಟ್ ಮಾಡಬೇಕು. ಈ ರೀತಿ ಸಿಚುವೇಷನ್ ಇರೋ ಟೈಮಲ್ಲಿ ನೀವೇನು ರೀ ಈ ಸಿಲೆಬಸ್ ಮುಗಿಸಲ ಆಲ್ರೆಡಿ ಎಕ್ಸಾಮ್ ಇದು ಮಾಡಿದ್ದೀರಾ ಅಂತೇಳ್ಬಿಟ್ಟು ಈ ಮೇಲೆಲ್ಲ ಮಾಡಿದ್ದಾರೆ, ಪ್ರೆಷರ್ನು ಹಾಕಿದ್ದಾರೆ VTU ಯೂನಿವರ್ಸಿಟಿಗೆ, ಪೋಸ್ಟ್ಪೋನ್ ಮಾಡಿ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ, ರೆಸ್ಪಾನ್ಸ್ ಮಾಡಲಿಲ್ಲ. ಈ ಒಂದು ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದ ಕರ್ನಾಟಕ ಚೇರ್ಮನ್ ಇದ್ದಾರೆ. ಸ್ಟೂಡೆಂಟ್ಸ್ ಪ್ರೆಸೆಂಟ್ ಸಿಚುವೇಷನ್ ಅರ್ಥ ಮಾಡ್ಕೊಳ್ತಾರೆ, ಎಷ್ಟು ಲ್ಯಾಬ್ಸ್ ಫೇಸ್ ಮಾಡ್ತಾರೆ, ಸಿಲೆಬಸ್ ಫೇಸ್ ಮಾಡ್ತಾರೆ, ಈಸಿ ಸಬ್ಜೆಕ್ಟ್ ಟಫ್ ಸಬ್ಜೆಕ್ಟ್ ಅವ್ರಿಗೆ ಗೊತ್ತು. ಹಾಗಾಗಿ ಪೋಸ್ಟ್ಪೋನ್ ಮಾಡೋಕ್ಕೆ ಮಾಡಿದ್ದಾರೆ. ಬಟ್ ಅದು ಇನ್ನೂ ರಿಪ್ಲೈ ಬರುತ್ತೆ. ಯಾಕಂದರೆ ಲೆಟ್ರ್ ಮುಖಾಂತರ ಹೋದ್ಮೇಲೆ ಅದಕ್ಕೆ ರಿಪ್ಲೈ ಕೊಡಲೇಬೇಕು. ಅದು VTU ಅವ್ರದ್ದು ಒಂದು ರೂಲ್ಸ್ ಪ್ರಕಾರ ಏನಿದೆ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಲೆಟ್ರು ಅದು ಚೇರ್ಮನ್ ಕಡೆಯಿಂದ ಈ ಥರ ನ್ಯಾಷನಲ್ ಸ್ಟೂಡೆಂಟ್ಸ್ ಒಕ್ಕೂಟ ಚೇರ್ಮನ್ ಕಡೆಯಿಂದ ಅಲ್ಲಿ ಹೇಳ್ಬೇಕು, ಒಂದು ಪೋಸ್ಟ್ಪೋನ್ ಮಾಡ್ತೀವಂತಾದರೂ ಅವ್ರಿಗೆ ರಿಪ್ಲೈ ಕೊಡಬೇಕು. ಇಲ್ಲಂತಂದರೆ ಇಲ್ಲ ಪೋಸ್ಟ್ಪೋನ್ ಮಾಡಲ್ಲ ಅಂತ ಹೇಳಬೇಕು. ಅಲ್ರಿ ಪೋಸ್ಟ್ಪೋನ್ ಮಾಡಲ್ಲ ಅಂತರೂ ಈ ಸ್ಟೂಡೆಂಟ್ಸ್ಗೆ ಪೋಸ್ಟ್ಪೋನ್ ಮಾಡಿಬಿಟ್ಟು ನಿಮಗೆ 2 ಸರ್ಕುಲರ್ ಹೇಳಿದ್ನಲ್ಲ, ಹಿಂದಿನ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದರೆ 1670 ಸ್ಟೂಡೆಂಟ್ಸ್ಗಳಿಗೆ ಓವರ್ಲ್ಯಾಪಿಂಗ್ ಆಗ್ತಾಯಿದೆ ಅಂದ್ಬಿಟ್ಟು ನಾವು ಪೋಸ್ಟ್ಪೋನ್ ಮಾಡ್ತಾಯಿದ್ದೇವೆ ಅಂತೇಳ್ಬಿಟ್ಟು, ಅದಕ್ಕಾಗಿ ನಾವು ಮೊದಲು ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ. ಮೊದಲು ಪ್ರಾಕ್ಟಿಕಲ್ ಎಕ್ಸಾಮಿಂದ ಅವರು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಫ್ರೆಶ್ಶಾಗಿ ಏನು ಲ್ಯಾಬ್ ಎಕ್ಸಾಮ್ಸ್ ಮುಗಿಸ್ಕೊಂಡು ಲ್ಯಾಬ್ ಎಕ್ಸಾಮ್ ಟೆನ್ಷನ್ ಬಿಟ್ಟು ಏನು ರೀ ಅದು ಥಿಯರಿ ಎಕ್ಸಾಮ್ ಮಾಡಲಿ. ಯಾಕೆ ವಿದ್ಯಾರ್ಥಿಗಳಿಗೆ ಓವರ್ಲ್ಯಾಪಿಂಗ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಏನು ಮಾಡಿದರು, ಪೋಸ್ಟ್ಪೋನ್ ಅಂತ ಮಾಡಿದರು. ನೆಕ್ಸ್ಟ್ ಇಮ್ಮಿಡಿಯೇಟ್ಲಿ ಇನ್ನೊಂದು ಸರ್ಕ್ಯುಲರ್ ಬಂತು, ಏನು 1673 ಪೋಸ್ಟ್ಪೋನ್ ಇಲ್ಲ, ಆ್ಯಸ್ ಇಟ್ ಈಸ್. ಏನು ವಿದ್ಯಾರ್ಥಿಗಳು ಪೋಸ್ಟ್ಪೋನ್ ಮಾಡಿಬಿಟ್ಟು ಮತ್ತೆ ಪೋಸ್ಟ್ಪೋನ್ ಮಾಡಿರ್ತಾನೆ, ಕ್ಯಾನ್ಸಲ್ ಮಾಡಿ. ಈ ರೀತಿ ಯಾಕೆ ರೀ ಮಾಡ್ತೀರಾ? ಮೊದಲೇ ಏನಕ್ಕೆ ರಿಲೀಸ್ ಮಾಡಬೇಕು 1672 ಸರ್ಕ್ಯುಲರು? ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಸ್ಟೂಡೆಂಟ್ಸ್ಗೆ ಈ ಸಿಚುವೇಶನ್ ಅರ್ಥ ಮಾಡಿಕೊಂಡು ಪೋಸ್ಟ್ಪೋನ್ ಆಗಿದೆ ನಿಮ್ಮದು ಎಕ್ಸಾಮ್ ಅಂತೇಳಿ ನಾವು ಹೇಳಿರ್ತೀವಿ. ನಮಗೂ ಮತ್ತೆ ರಿಟರ್ನ್ ಇದಾಗುತ್ತೆ, ಪೋಸ್ಟ್ಪೋನ್ ಮಾಡಿದಾನೆ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೊಂದು ಸರ್ಕ್ಯುಲರ್ ಬಿಟ್ಟಿದ್ದು ಮಾಡೋದು. ಸೊ ಈಗ ಏನಾಗಿದೆ ಫೈನಲ್ ಸೊಲ್ಯೂಷನ್ ಏನಂತಂದರೆ ನಿಮ್ಮ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು. ನಿಮ್ಮ ಒಂದು ಸಿಚುವೇಷನ್ ಸ್ವಲ್ಪ ಓದೋಕ್ಕೆ ನಿಮಗೆ ಟೈಮ್ ಸಿಗಬೇಕು. ಮಿನಿಮಮ್ 20 days ಬೇಕು ನೋಡಿರಿ ನಿಮಗೆ ಟೈಮು. ಅದು ಬೇರೆ ಸಿಲೆಬಸ್ಸು ಕಂಪ್ಲೀಟೆಡ್ ಮಾಡಿಲ್ಲ. ಓಕೆ, ಸಿಲೆಬಸ್ ಕಂಪ್ಲೀಟ್ ಮಾಡಿದೆ, ನೀವು ಸೆಲ್ಫ್ ಸ್ಟಡಿ ಮಾಡೋರು ಕೆಲವು ಎಲ್ಲ ವಿದ್ಯಾರ್ಥಿಗಳು ಇರಲ್ಲ. ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ನನ್ನ ಬ್ಯಾಗ್ ಎಷ್ಟು ಬೇಕಾಗುತ್ತೆ ಗೊತ್ತಿಲ್ಲ, ನಮಗೆ ಟೈಮ್ ಸಿಕ್ಕಿಲ್ಲ ಓದೋಕ್ಕೆ, ಬರೀ ಇಂಟರ್ನಲ್ ಅಸೈನ್ಮೆಂಟು, ಲ್ಯಾಬು, ರಿಪೋರ್ಟು, ಏನು ಪ್ರೆಸೆಂಟೇಷನ್ ಇದೇ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮಿನಿಮಮ್ 20 days ಬೇಕು ಆ ಒಂದು ಇದನ್ನು ಸ್ಟಡಿ ಮಾಡೋಕ್ಕೆ, ಸ್ಟಡಿ ಹಾಲಿಡೇಸ್. ಸೊ ಇವಾಗ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಟು ಡೂ? ಸೊ ಆಲ್ರೆಡಿ ನಿಮ್ಮ ಒಂದು ಭಾರತೀಯ ಸ್ಟೂಡೆಂಟ್ಸ್ದ ಒಕ್ಕೂಟ ಏನಿದೆ ಚೇರ್ಮನ್ ಅವರು ಲೆಟರ್ ಬರೆದಿದ್ದಾರೆ, ಅದಕ್ಕೆ ರಿಪ್ಲೈ ಬಂದೇ ಬರಲೇಬೇಕು ಕೂಡ. ಸೊ ಈಗ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂದರೆ ಮೇಲ್ ಮಾತ್ರ ಮಾಡಬೇಡಿ, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಇದನ್ನು ಮಾಡಲೇಬೇಕು. ಹೇಳ್ತಾ ಇದ್ದೀನಿ ಇನ್ನೊಂದು ಸಾರಿ, ಮೇಲ್ ಮಾಡಬೇಡಿ. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಒಂದಾಗಿ ಒಂದು ಯೂನಿಟಿ ಮಾಡ್ಕೊಳ್ಳಿ. ಟ್ವಿಟ್ಟರ್ನ ಓಪನ್ ಮಾಡಿ. ಫಸ್ಟ್ ಆಫ್ ಆಲ್ ಟ್ವಿಟ್ಟರ್ ನಿಮಗೆ ಮೇಲಲ್ಲಿ ಯಾರೂ ನೋಡಲ್ಲ, ಇಗ್ನೋರ್ ಮಾಡ್ತಾರೆ, ಮತ್ತು ಪಬ್ಲಿಕ್ಕಿಗೂ ಗೊತ್ತಾಗಲ್ಲ, ಮೀಡಿಯಾಗೂ ಗೊತ್ತಾಗಲ್ಲ VTU ಅವರು ಯಾವ ರೀತಿ ಸಿಚುವೇಷನ್ ನಮಗೆ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಪ್ರೆಷರ್ ಮಾಡ್ತಾಯಿದ್ದಾರೆ ಅಂತ ನಿಮಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ.
ಸೊ ಏನು ಮಾಡಬೇಕು, ಟ್ವಿಟರ್ ಓಪನ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಒಂದು ಯೂನಿಟಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಷನ್ ಯಾವ ಥರ ಇದೆ, ಸಿಲೆಬಸ್ ಕಂಪ್ಲೀಟೆಡ್ ಎಷ್ಟಾಗಿದೆ, ಏನಾಗಿದೆ, ಯಾವ ರೀತಿ ನೀವು ಎಕ್ಸಾಮ್ಸ್ ಫೇಸ್ ಮಾಡ್ತಿದ್ದೀರಾ, ಲ್ಯಾಬ್ ಎಷ್ಟು ಟೈಮ್ ಸಿಕ್ಕಿದೆ, ಅಸೈನ್ಮೆಂಟು, ಇದು ಎಲ್ಲನೂ ಕೂಡ ಈಚ್ ಆ್ಯಂಡ್ ಎವ್ರಿ ಲೈನ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡಬೇಕು ಪೋಸ್ಟ್ ಮಾಡೋಕೆ ಇಷ್ಟೆಲ್ಲ ನೀವು ಟೈಪ್ ಮಾಡಿಬಿಟ್ಟು ಹೇಳಿದ್ನಲ್ಲ ಯೂನಿಟಿ ಮಾಡ್ಕೊಳ್ಳಿ. ಯೂನಿಟಿ ಮಾಡ್ಕೊಂಡು ಏನೇ ನೀವು ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ಕಂಟೆಂಟ್ನ ಇದು ಮಾಡಿಬಿಟ್ಟು ಹೇಳಿದ್ನಲ್ಲ ಆ ಕಂಟೆಂಟಲ್ಲಿ ಏನೇನು ಇರಬೇಕು, ನಿಮ್ಮ ಒಂದು ಸಬ್ಜೆಕ್ಟ್ ಎಷ್ಟು ಸಬ್ಜೆಕ್ಟ್ ಮಾಡೆಲ್ ಫುಲ್ ಆಗಿದೆ, ಎಷ್ಟು ಮಾಡೆಲ್ಸ್ ಬಾಕಿ ಇದೆ, ಏನೇನಾಗಿದೆ ಸಿಚುವೇಷನು, ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ಕಡಿಮೆ ಸಮಯದಲ್ಲಿ, ಓದೋಕ್ಕಾಗ್ತಲ್ಲ, ಸಬ್ಜೆಕ್ಟ್ ಟಫೆಸ್ಟ್ ಏನು, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಎಷ್ಟು ರೆಡಿ ಮಾಡ್ಕೊಂಡ್ರೆ ಪೋಸ್ಟ್ ಮಾಡಬೇಕು. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಅದನ್ನೇ ಕಾಪಿ ಮಾಡಿ ಪೋಸ್ಟ್ ಮಾಡಿ. ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನೆನಪಿಟ್ಕೊಳ್ಳಿ, ಟ್ಯಾಗ್ಸ್ ಮಾಡಿ. ಯಾರ್ಯಾರಿಗೆ ಮಾಡಬೇಕು ಟ್ಯಾಗ್ಸು, VT ಯೂನಿವರ್ಸಿಟಿಗೆ ಒಂದು ಟ್ಯಾಗ್ ಮಾಡಿ. VT ಯೂನಿವರ್ಸಿಟಿಗೆ ನೋಟಿಫಿಕೇಷನ್ ಹೋಗ್ತದೆ, ಪಬ್ಲಿಕ್ ಕೂಡ ನೋಡ್ತದೆ. ವಿದ್ಯಾರ್ಥಿಗಳಿಗೆ ಪಬ್ಲಿಕ್ಕಿಗೆ ಗೊತ್ತೇ ಹೇಳ್ರಿ 3 ಮಂತ್ಸಲ್ಲಿ ಈ ಥರ ಎಲ್ಲ ಮಾಡ್ತಿದ್ದಾರೆ, 9 ಸಬ್ಜೆಕ್ಟು ಈ ಥರ ಎಲ್ಲ ಅಂತೇಳಿ ಯಾರಿಗೆ ಗೊತ್ತು ಪಬ್ಲಿಕ್ದರೆ. ಏನು ಮಾಡಿ, ಈ ಒಂದು ಹೇಳ್ತಾಯಿದ್ದೀನಿ, ನೀವೇನು ಗ್ರೂಪ್ಸ್ ಮಾಡಿ ಮಾಡ್ತಿರೋ ಏನು ಮಾಡ್ತೀರೋ ಗೊತ್ತಿಲ್ಲ, ಮಾಡಲೇಬೇಕು ಕೂಡ. ನಿಮಗೆ ಪೋಸ್ಟ್ಪೋನ್ ಅವಶ್ಯಕತೆ ಇದ್ದರೆ ಇಲ್ಲ ಬೇಕಾಗಿಲ್ಲ ಪೋಸ್ಟ್ಪೋನ್ ಅಂತಂದರೆ ನಿಮಗೆ ಬಿಟ್ಟಿರೋದು, ನೀವು ಮಾಡಿದ್ರು ಮಾಡಿರಿ ಬಿಡೋದು. ನನ್ನ ಕಡೆಯಿಂದ ಒಂದು ಸೊಲ್ಯೂಷನ್ ಕೊಡೋದಿತ್ತು. ಆಲ್ರೆಡಿ ನಿಮ್ಮ ಸ್ಟೂಡೆಂಟ್ಸ್ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಚೇರ್ಮನ್ ಮಾಡಿದ್ದಾರೆ ಅಂದರೂ ಕೂಡ ಸ್ಟೂಡೆಂಟ್ಸ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಅವ್ರು ಮಾಡಿದ್ದಾರೆ, ಲೆಟ್ರ್ ಬರೆದಿದ್ದಾರೆ ಅವರು, ನೀವು ಲೆಟ್ರ್ ಬರೀಬೇಡಿ, ಮೇಲೂ ಮಾಡಬೇಡಿ. ಮೇಲ್ ಮಾಡಿದ್ರೆ ನಿಮ್ಗೆ ಇಗ್ನೋರ್ ಮಾಡ್ತಾರೆ. ಏನು ಮಾಡಿ, ಟ್ವಿಟರ್ಗೆ ಹೋಗಿ ಆ ಕಂಟೆಂಟ್ನ ಹೇಳಿದ್ನಲ್ಲ ಎಲ್ಲ ಯೂನಿಟಿ ಮಾಡಿಕೊಂಡು ಮಾಡಿ. ನಿಮ್ದು ಏನು ಗ್ರೂಪ್ಸ್ ಇದೆಯೋ ಏನಿದೆ ಗೊತ್ತಿಲ್ಲ, ಆಲ್ರೆಡಿ ಸ್ಟೂಡೆಂಟ್ಸ್ಗಳ ಗ್ರೂಪ್ ಇರುತ್ತೆ, ನನಗೆ ಗೊತ್ತಿಲ್ಲ. ಏನಾದರೂ ಒಂದು ಮಾಡಿ, ಒಟ್ಟು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಟ್ವೀಟ್ ಮಾಡಿ. 1-2 ಮಾಡಿದ್ರೆ ನಡೆಯಲ್ಲ. ಮಾಡಿಬಿಟ್ಟು ಟ್ಯಾಗ್ಸ್, ಒಂದು ಯೂನಿವರ್ಸಿಟಿಗೆ ಟ್ಯಾಗ್ಸ್ ಹಾಕಿ. ಇನ್ನೊಂದು ನಿಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಯಾರಿದ್ದಾರೆ ಗೊತ್ತಲ್ವಾ, ಅಂದರೂ ಕೂಡ ಹೇಳ್ತೇನೆ, ಡಾಕ್ಟರ್ MC ಸುಧಾಕರ್ ನಿಮ್ಮ ಒಂದು ಹೈಯರ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಅವ್ರಿಗೂ ಒಂದು ಟ್ಯಾಗ್ ಹಾಕಿ. ಮತ್ತು ಟ್ಯಾಗ್ ಹಾಕಿ ಮತ್ತು ಗೌರ್ಮೆಂಟಿಗೆ ಒಂದು ಹಾಕಿ. ಮತ್ತು ನಿಮ್ಮ CM ಯಾರಿದ್ದಾರೆ ಅವ್ರಿಗೆ, DCM ಯಾರಿದ್ದಾರೆ ಅವ್ರಿಗೆ ಆಗಿಬಿಟ್ಟು ಸಿಚುವೇಷನ್ ಎಕ್ಸ್ಪ್ಲೇನ್ ಮಾಡಿ. ಸೊ ಏನಕ್ಕೆ ಈ ರೀತಿ ಅಂತಂದರೆ ಇದರಿಂದ ಮತ್ತು ಮೀಡಿಯಾದವ್ರಿಗೂ ಕೂಡ ಟ್ಯಾಗ್ ಮಾಡಿ. ಮಿನಿಮಮ್ 2 to 3 ಮೀಡಿಯಾಗಳು ಟ್ಯಾಗ್ ಮಾಡಿ. ಅವರು ಕೂಡ ರಿಪೋರ್ಟ್ ಹೋಗುತ್ತೆ. ಅವರು ವಿದ್ಯಾರ್ಥಿಗಳು ಯಾವ ಸಿಚುವೇಷನ್ ಮಾಡ್ತಾರೆ ಇದನ್ಬಿಟ್ಟು ನಿಮ್ಮ ಒಂದು ಕಾಲೇಜ್ ಕ್ಯಾಂಪಸ್ ಎಲ್ಲ ಸರ್ವೆ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಇಯರ್ ಇದೇ ರೀತಿ ಎಲ್ಲ ಕ್ಯಾಂಪಸ್ ಆಗಿದೆ. ಕ್ಯಾಂಪಸ್ ಎಲ್ಲ ಸರ್ವೆ ಮಾಡಿ ಈ ರೀತಿ ಸ್ಟೂಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪಬ್ಲಿಕ್ಕಿಗೆ ಮೇನ್ ಹೋಯ್ತಂದ್ರೆ ಅವಾಗ VT ಯೂನಿವರ್ಸಿಟಿದವರು ಸೈಲೆಂಟಾಗಿ ನಿಮ್ಮ ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಕಡೆಯಿಂದ ಪ್ರೆಷರ್ ಹೋಗುತ್ತೆ, ಏನು ರೀ ನೀವು ಈ ಥರ ಮಾಡ್ತಿದ್ರೆ, ನಮ್ಮ ಗೌರ್ಮೆಂಟ್ ನೇಮ್ ಹಾಳು ಮಾಡ್ಬೇಕಂತ ಮಾಡಿದ್ದೀರಾ, ಗೌರ್ಮೆಂಟ್ ಈ ರೀತಿ ಮಾಡ್ತದೆ ಅಂತ ಹೇಳ್ಬಿಟ್ಟು ಸೊ ಪ್ರೆಷರ್ ಹೋಗ್ತಿದೆ. ಸೊ ನನ್ನ ಒಂದು ಸೊಲ್ಯೂಷನ್ ಇದು. ಸೊ ಇದು ಏನಾದರೂ ಕರೆಕ್ಟ್ ಟೈಮ್ ವರ್ಕೌಟ್ ಮಾಡಿದ್ರು ಅಂತಂದರೆ ಪಕ್ಕಾ ವರ್ಕೌಟ್ ಆಗುತ್ತೆ ಹೇಳ್ತಿದ್ದೀನಿ. ಆಲ್ರೆಡಿ ಚೇರ್ಮನ್ ಕಡೆಯಿಂದ ಹೋಗಿದೆ, ಇಲ್ಲ ಅಂತ ಹೇಳ್ತಾಳೆ. ಚೇರ್ಮನ್ದು ಮತ್ತು ಸ್ಟೂಡೆಂಟ್ಸ್ ಎರಡೂ ಹೋದರೆ ಇನ್ನೂ ಭಾರಿ ಬೆಸ್ಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ ವೆಡ್ನೆಸ್ಡೇಯಿಂದನೇ ಇದೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ಪೋಸ್ಟ್ಪೋನ್ ಮಾಡೋಕ್ಕೂ ನೆಸಸರಿ ಇದ್ದರೆ, ನೀವು ಸ್ಟಡಿ ಮಾಡಿರ್ಲಾರ್ದವ್ರಿಗೆ ಮಾತ್ರ ಗೊತ್ತಿರತ್ತೆ ಏನಂತೇಳಿ. ನೀವು ಸ್ಟಡಿ ಮಾಡಿದ್ರು ನಮ್ಮ ಗುರು ನೀ ಏನು ಹೇಳ್ತೇವೆ ಗುರು, ನಾವು ಆಲ್ರೆಡಿ ಓದಿದ್ದೀವಿ, ನಮ್ಗೆ ಯಾವ ಸಬ್ಜೆಕ್ಟ್ ಟಫೆಸ್ಟ್ ಆಗಿಲ್ಲ. ಓಕೆ ಸರ್, ನಿಮ್ಮ ಇಷ್ಟ, ನೀವು ಮಾಡಿದ್ರು ಮಾಡಿರಿ, ಬಿಡೋದ್ರು ಬಿಡ್ರಿ. ಯಾರಿಗೆ ನೆಸಸರಿ ಇರುತ್ತೆ ಅವ್ರು ಯೂನಿಟಿ ಮಾಡ್ಕೊಂಡು ಮಾಡಿ. ಸೊ ನನ್ನ ಕಡೆಯಿಂದ ಒಂದು ಸೊಲ್ಯೂಷನ್ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ಏನು ಗುರು ಈ ಥರ ಎಲ್ಲ ಹೇಳಿದೆ ಎಷ್ಟೊಂದು ಉದ್ದಕ್ಕೆ ಅಂದಂಗೆ ಇತ್ತು. ನಾವು ಸ್ಟೂಡೆಂಟ್ಸ್ ಸಿಚುವೇಷನ್ ಅರ್ಥ ಮಾಡಿಕೊಂಡೆ ಅವ್ರು ಯಾವ ರೀತಿ ಫೇಸ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ. ಏನು ಮಾಡಬೇಕಂತ ಕೂಡ ಸೊಲ್ಯೂಷನ್ ಕೊಟ್ಟಿದ್ದೇನೆ. ಯಾಕಂದರೆ ಒಂದು ಸೊಲ್ಯೂಷನ್ ಎಲ್ರಿಗೂ, ಒಂದು ಸಿಚುವೇಷನ್ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡೋ ಒಂದು ಸಹಜ. ಯಾಕಂದರೆ ನಮಗೆ ಇದಾಗ್ತಾ ಇದೆ, ಯಾವ ರೀತಿ ವಿದ್ಯಾರ್ಥಿಗಳು ಇದು ಏನದು ಪ್ರೆಷರ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳಿದ್ದೇನೆ, ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ. ಮತ್ತು ಇನ್ನೊಂದು ಸ್ಟೂಡೆಂಟ್ಸ್ ತಲೆ ಕೆಟ್ಟರು ಅಂತಂದರೆ ಪೋಸ್ಟ್ಪೋನ್ ಮಾಡಿಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದ್ರಲ್ಲ ಅನ್ನೋಕ್ಕಂಥದ್ದು ಒಂದು ತಲೆಯಲ್ಲಿದೆ. ಏನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟು ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಏನೋ ಒಂದು ಟ್ವೀಟ್ ಮಾಡಿ ಈ ರೀತಿಯ ಸೊಲ್ಯೂಷನ್ ಕೊಟ್ಟಿದ್ದೇನೆ. ಮಾಡೋದ್ರು ಮಾಡಿ, ಬಿಡೋದು ಬಿಟ್ಟು ನಿಮಗೆ ಬಿಟ್ಟಿರೋದು. ನನ್ನ ಕಡೆ ಸೊಲ್ಯೂಷನ್ ಕೊಡಬೇಕಿತ್ತು, ಕೊಟ್ಟೆ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. ಏನಾದರೂ ಒಂದು ದಯವಿಟ್ಟು ಓದಿ, ಏನಾದರೂ ಒಂದು ರೆಫರ್ ಮಾಡಿ, ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬ್ಯಾಕ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಬ್ಯಾಕ್ ಇಟ್ಕೊಂಡಂಗೆಲ್ಲ ಮುಂದೆ ಬರ್ತಕ್ಕಂಥ ಸೆಮ್ಗಳು, ಹೈಯರ್ ಸೆಮಿಸ್ಟರ್ಗಳು 4th 5th 6th 7th ಈ ರೀತಿ ಹೋದಾಗ ನಿಮಗೆ ಟಫೆಸ್ಟ್ ಆಗುತ್ತೆ. ಸೊ ಚೆನ್ನಾಗಿ ಓದಿ, ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.